ಕೇವಲ 10 ನಿಮಿಷದಲ್ಲಿ ಮನೆಯಲ್ಲೇ ಇರುವಂತಹ ಸಾಮಗ್ರಿಗಳಿಂದ ತುಂಬಾ ಸುಲಭವಾಗಿ ಮಾಡುವಂತಹ ಒಂದು ರುಚಿಕರವಾದ ಆರೋಗ್ಯಕರವಾದ ಲಡ್ಡು ರೆಸಿಪಿಯನ್ನ ತೋರಿಸ್ತಾ ಇದ್ದೀನಿ. ನಮ್ಮ ಅಡಿಗೆ ನಿಮ್ಮ ರುಚಿಗೆ ಸ್ವಾಗತ. ಬನ್ನಿ ಹಾಗಾದ್ರೆ ಇದನ್ನ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ನೋಟಿಫಿಕೇಶನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲಿಗೆ ಈ ಲಡ್ಡು ಅಥವಾ ಉಂಡೆ ಮಾಡೋದಿಕ್ಕೆ ಕೊಬ್ಬರಿಯನ್ನ ತಗೊಂಡಿದ್ದೀನಿ. 1/4 ಕಪ್ನಷ್ಟು ಕೊಬ್ಬರಿ ಇದೆ. ಇದು ಒಣ ಕೊಬ್ಬರಿ. ಇದರ ಆ ಕಪ್ಪು ಭಾಗ ಇದೆಯಲ್ಲ ಅದನ್ನ ನಾನು ಸ್ವಲ್ಪ ತೆಗೆದಿದ್ದೀನಿ. ಸ್ವಲ್ಪ ಹಾಗೆ ಲೈಟ್ ಆಗಿ ಇದೆ. ಇದನ್ನೀಗ ನಾವು ಪುಡಿ ಮಾಡ್ಕೊಳ್ಬೇಕು. ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ನೋಡಿ ಈ ರೀತಿ ಪುಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ. ನೋಡಿ ಕೊಬ್ಬರಿಯ ಆ ಒಂದು ಕಪ್ಪು ಭಾಗವನ್ನ ತೆಗೆದ್ರೆ ಕೊಬ್ಬರಿ ತುರಿ ಈ ರೀತಿ ಬಿಳಿ ಬಣ್ಣದಲ್ಲಿ ಇರುತ್ತೆ. ಈಗ ಅದೇ ಮಿಕ್ಸಿ ಜಾರಿಗೆ 1 ಕಪ್ನಷ್ಟು ಹುರಿಗಡ್ಲೆಯನ್ನು ಹಾಕ್ತಾ ಇದ್ದೀನಿ. ಈ ಹುರಿಗಡ್ಲೆಯನ್ನ ನಾವು ಪುಡಿ ಮಾಡ್ಕೊಳ್ಬೇಕು. ಪುಡಿ ಮಾಡುವಾಗ ಇದನ್ನ ತುಂಬಾ ನುಣ್ಣಗೆ ಪುಡಿ ಮಾಡೋದು ಬೇಡ. ಸ್ವಲ್ಪ ಲೈಟ್ ಆಗಿ ತರಿ ಇರಲಿ. ಅದು ಉಂಡೆ ತಿನ್ನುವಾಗ ತುಂಬಾನೇ ರುಚಿಕರವಾಗಿರುತ್ತೆ. ಈಗ ಹುರಿಗಡ್ಲೆಯನ್ನ ಪುಡಿ ಮಾಡ್ಕೊಂಡಿದ್ದೀನಿ. ನೋಡಿ 2 ಬೆರಳಲ್ಲಿ ಈ ರೀತಿ ಮಾಡಬೇಕಾದ್ರೆ ಲೈಟ್ ಆಗಿದ್ದು ತರಿ ಇರಬೇಕು. ಈ ಹುರಿಗಡ್ಲೆ ಪುಡಿಯನ್ನ ಕೊಬ್ಬರಿ ತುರಿ ಜೊತೆಗೇನೆ ಸೇರಿಸ್ತಾ ಇದ್ದೀನಿ. ಈಗ ಅದೇ ಮಿಕ್ಸಿ ಜಾರಿಗೆ 1/2 ಕಪ್ನಷ್ಟು ಬೆಲ್ಲದ ಪುಡಿಯನ್ನು ಹಾಕೊಂಡು ಸ್ವಲ್ಪ ಕೊಬ್ಬರಿ ತುರಿಯನ್ನು ಕೂಡ ಸೇರಿಸ್ತಾ ಇದ್ದೀನಿ. 1-2-3 ಸ್ಪೂನ್ನಷ್ಟು ಕೊಬ್ಬರಿ ತುರಿಯನ್ನ ಹಾಕೊಂಡು ಇದನ್ನು ಕೂಡ ಮಿಕ್ಸಿಯಲ್ಲಿ ತಿರುಗಿಸ್ಕೊಳ್ಳಿ. ನೀರು ಹಾಕಬೇಡಿ. ಹಾಗೇನೆ ಇದು ಒಂದ್ ಸ್ವಲ್ಪ ನುಣ್ಣಗಾಗುತ್ತೆ. ಅಲ್ಲಿ ತನಕ ಇದನ್ನ ನೋಡಿ ಈ ರೀತಿ ಮಾಡ್ಕೊಳ್ಳಿ. ಈ ರೀತಿ ಮಾಡಿ ಆದ್ಮೇಲೆ ಇದಕ್ಕೀಗ ಒಂದು 3-4 ಸ್ಪೂನ್ನಷ್ಟು ನಾನು ಹುರಿಗಡ್ಲೆ ಪುಡಿಯನ್ನ ಹಾಕ್ಬಿಟ್ಟು ಇದನ್ನು ಇನ್ನೊಂದ್ ಸರ್ತಿ ಮಿಕ್ಸಿಯಲ್ಲಿ 1-2-3 ಸುತ್ತು ತಿರುಗಿಸ್ತಾ ಇದ್ದೀನಿ. ಅಂದ್ರೆ ಅದೊಂದ್ ಸ್ವಲ್ಪ ಪೇಸ್ಟ್ ರೀತಿ ಬರುತ್ತೆ. ಅವಾಗ ನೋಡಿ ಈ ರೀತಿ ಆಗಿದೆ. ಇದನ್ನು ಮಿಕ್ಸಿಯಲ್ಲಿ ಸ್ವಲ್ಪ ಹೊತ್ತು ತಿರುಗಿಸಿದಾಗ ಏನಾಗುತ್ತೆ, ಆ ಮಿಕ್ಸಿಯ ಹೀಟಿಗೆ ಬೆಲ್ಲದಲ್ಲಿ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಹಾಗೇನೆ ಕೊಬ್ಬರಿಯಲ್ಲಿ ಎಣ್ಣೆ ಬಿಟ್ಕೊಂಡು ಅದು ಉಂಡೆ ಕಟ್ಟಲಿಕ್ಕೆ ತುಂಬಾ ಸುಲಭವಾಗಿ ಬರುತ್ತೆ. ಈಗ ಸ್ವಲ್ಪ ತುಪ್ಪ ತಗೊಂಡಿದ್ದೀನಿ. ತುಪ್ಪ ಹಾಕೋಕ್ಕಿಂತ ಮುಂಚೆ ಈ ಕೊಬ್ಬರಿ ತುರಿ, ಆಮೇಲೆ ಹುರಿಗಡ್ಲೆ ಪುಡಿ ಮತ್ತೆ ಬೆಲ್ಲ ಇವೆಲ್ಲವೂ ಚೆನ್ನಾಗಿ ಮಿಕ್ಸ್ ಆಗ್ಬೇಕು. ಹಾಗಾಗಿ ಇದನ್ನ ಕೈಯಲ್ಲಿ ನಾವು ಚೆನ್ನಾಗಿ ಕಲಸ್ಕೊಳ್ಬೇಕು. ನಾನಿಲ್ಲಿ ಸ್ವಲ್ಪ ಏಲಕ್ಕಿ ಪುಡಿ ಕೂಡ ಹಾಕೊಂಡಿದ್ದೀನಿ. ಏಲಕ್ಕಿ ಪುಡಿ ಹಾಕಿ ಕೈಯಲ್ಲಿ ಇದನ್ನ 1-2 ನಿಮಿಷ ಚೆನ್ನಾಗಿ ಈ ರೀತಿ ಕಲಸ್ಕೊಳ್ಳಿ. ಕೈಯ ಬಿಸಿಗೆ ಕೂಡ ಅದು ಉಂಡೆ ಕಟ್ಟುವ ಹದ ಕರೆಕ್ಟ್ ಆಗಿ ಬರುತ್ತೆ. ಕೈಯ ಬಿಸಿಗೆ ಏನಾಗುತ್ತೆ, ಆ ಒಂದು ಕೊಬ್ಬರಿ ತುರಿಯ ಎಣ್ಣೆ ಆಮೇಲೆ ಬೆಲ್ಲ ಅದೆಲ್ಲ ಚೆನ್ನಾಗಿ ಪಾಕ ರೀತಿ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನೀಗ ಇಲ್ಲಿ ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಕೂಡ ಅಷ್ಟೇ, ನಿಮ್ಗೆ ಎಷ್ಟು ಬೇಕು ಅಷ್ಟು ತುಪ್ಪವನ್ನ ಹಾಕೊಳ್ಳಿ. ಅಂದ್ರೆ ಇದಕ್ಕೆ ನಾನು 6 ಸ್ಪೂನ್ನಷ್ಟು ಅದು ತುಪ್ಪ ತಗೊಂಡಿದ್ದೀನಿ. ಒಟ್ಟಿಗೆ ಎಲ್ಲ ತುಪ್ಪ ಕೂಡ ಹಾಕಿದ್ದೀನಿ. 6 ಸ್ಪೂನ್ನಷ್ಟು, 6 ಟೀ ಚಮಚದಷ್ಟು ತುಪ್ಪ. ಒಂದ್ಸರ್ತಿ ಇದನ್ನ 3 ಸ್ಪೂನ್ ಹಾಕಿ ಕಲಸ್ಕೊಂಡು ಇವಾಗ ಇನ್ನೂ 3 ಸ್ಪೂನ್ ಹಾಕಿ, ಅಂದ್ರೆ ಒಟ್ಟಿಗೆ 6 ಟೀ ಚಮಚದಷ್ಟು ತುಪ್ಪ. ಚೆನ್ನಾಗೀಗ ಇದನ್ನ ಈ ರೀತಿ ಕಲಸ್ಕೊಳ್ಳಿ. ಈಗ ಇದು ಉಂಡೆ ಕಟ್ಟುವ ಹದಕ್ಕೆ ಬಂದಿದೆ. ಇಷ್ಟು ತುಪ್ಪ ಸಾಕಾಗುತ್ತೆ. ತುಂಬಾ ಚೆನ್ನಾಗಿ ಉಂಡೆ ಕಟ್ಟಲಿಕ್ಕೆ ಬರುತ್ತೆ. ಆನಂತರ ನಿಮಗೆ ಯಾವ ಸೈಜ್ಗೆ ಉಂಡೆಗಳು ಬೇಕು ಆ ಸೈಜ್ಗೆ ಉಂಡೆಗಳನ್ನ ಕಟ್ಕೊಳ್ಳಿ. ನನಗೆ ಇದರಲ್ಲಿ ಸುಮಾರು ದೊಡ್ಡ ಸೈಜಿನ ನಿಂಬೆಹಣ್ಣಿನ ಗಾತ್ರದಷ್ಟು 10 ಉಂಡೆ ಆಗಿದೆ. ಅಂದ್ರೆ 1 ಕಪ್ ಹುರಿಗಡ್ಲೆಯಲ್ಲಿ ಸುಮಾರು 10 ಉಂಡೆ ಆಗಿದೆ. ಮನೆಯವರು ಎಲ್ಲರೂ ಖುಷಿಯಿಂದ ತಿನ್ನುವಷ್ಟು ಉಂಡೆ ಆಗಿದೆ. ತುಂಬಾನೇ ಚೆನ್ನಾಗಿ ಬಂದಿದೆ. ತುಂಬಾನೇ ಸೂಪರ್ ಆಗಿದೆ ಟೇಸ್ಟ್ ಕೂಡ. ಇದೇ ರೀತಿ ಎಲ್ಲ ಉಂಡೆಗಳನ್ನ ಕಟ್ಕೊಳ್ತಾ ಇದ್ದೀನಿ. ಕೇವಲ 10 ನಿಮಿಷದಲ್ಲಿ ತುಂಬಾ ಅಂದ್ರೆ ತುಂಬಾ ಸುಲಭವಾಗಿ ಮನೆಯಲ್ಲೇ ಇರುವಂತಹ ಸಾಮಗ್ರಿಗಳಿಂದ ಮಾಡಿಕೊಳ್ಳುವಂತಹ ರುಚಿಕರವಾದ ಆರೋಗ್ಯಕರವಾದ ಒಂದು ಉಂಡೆ ರೆಸಿಪಿ. ಗಟ್ಟಿಯಾಗೂ ಇದೆ, ಹಾಗೇನೆ 2 ಬೆರಳಲ್ಲಿ ತುಂಡಾಗೋ ತರ ಸಾಫ್ಟ್ ಆಗೂ ಇದೆ. ಬಾಯಲ್ಲಿಟ್ರೆ ಕರಗೋಗುತ್ತೆ. ಖಂಡಿತ ನೀವು ಮನೆಯಲ್ಲಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೇನೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.